ನಿಮ್ಮೂರಿನ ಶಾಸಕರು ಈಗ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಏನ್ ಹೇಳ್ತೀರಿ? ನಮ್ಮ ಖುಷಿ, ನಮ್ಮ ತಾಲೂಕ್ನವ್ರು ಆಯ್ತವ್ರೆ, ಒಳ್ಳೆ ಖುಷಿ. ನಾವು 2 ಟ್ಯಾಕ್ಟರ್ಸ್ ಹಾಕಿದ್ದೀವಿ, ಅದನ್ನು ಬಿರಿಯಾನಿ ಮಾಡಬೇಕು ಅನ್ಕೊಂಡಿದ್ದೀವಿ. 1000 ರೂಪಾಯಿಗೆ ಕೊಡಲಿಲ್ಲ. ಮಾಡಲಿ, ನಾವು ಜೈ ಎನಿಸ್ಕೋಬೇಕು, ಸೈ ಎನಿಸ್ಕೋಬೇಕು ಅಂತ ಇದ್ದೀವಿ. ಅವ್ರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾವು ಕಾಯ್ಕೊಂಡಿದ್ದೀವಿ. ಇಷ್ಟು ವರ್ಷ ಆಗದೆ, ಅವರು ಅವತ್ತೇ ಆಗಬೇಕಾಯ್ತು. ಹಂಗೂ 7 ತಿಂಗಳು ತಗೊಂಡು ಟೈಮ್ ತಗೊಂಡ್ರು, ಇವಾಗ ಆಯ್ತವ್ರೆ, ಆಗಲಿ ಸಂತೋಷ. ಎಷ್ಟು ವರ್ಷದಿಂದ ಟಗರು ಹೊಡಿಯಕ್ಕೆ ಕಾಯ್ತಾ ಇದ್ದೀರಿ? ಟಗರು 1 ವರ್ಷದಿಂದ ಸಾಕಿದ್ದೀವಿ. ಸಾಬ್ರ ಹಬ್ಬದಲ್ಲಿ ಕೇಳಿದ್ರು, ಕೊಡಲಿಲ್ಲ. ಯಾರು ಯಾರು ದಾಪೇಗೌಡ ದೊಡ್ಡಿ ನಾವು ರಾಮು ಅಂತ ಮಾಡಬೇಕು ಅಂತ ಹಬ್ಬ ಕೇಳಿದ್ರು ಕೊಡ್ಲಿಲ್ಲ. ಕೊಡಲಿಲ್ಲ. ಯಾಕೆ ಕೊಡ್ಲಿಲ್ಲ? ನಾವು ಇವರು ಸಾಹೇಬ್ರ ಹಬ್ಬದ ಸೂಚನೆ ಬಂತು, ಮುಖ್ಯಮಂತ್ರಿ ಆಯ್ತವ್ರೆ ಅಂತ ಕೊಡಲಿಲ್ಲ. ಅದಕ್ಕೆ ಸಲ ಬಿಟ್ಕೊಂಡಿದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರೋದು ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಖುಷಿ, ಭಾರಿ ಜೋರ ಖುಷಿ ಆಯ್ತದೆ. ನಮ್ಮ ತಾಲೂಕೆಲ್ಲ ಅಭಿವೃದ್ಧಿ ಮಾಡವ್ರೆ, ನಮ್ಮ ಇದಕ್ಕೆಲ್ಲ ಇದು ಮಾಡವ್ರೆ. ಅವ್ರು ಅವಾಗ ಆಗ್ಬೇಕಾಯ್ತು, ಇವಾಗ ಆಯ್ತವ್ರೆ. ಕಾಲ ಬಂದದ, ಇವಾಗ ಆಯ್ತವ್ರೆ. ನೀವು ಒಕ್ಕಲಿಗರ ನೀವು? ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ, ನಿಮ್ಮ ಒಕ್ಕಲಿಗ ನಾಯಕ ಈಗ ಕುಮಾರಸ್ವಾಮಿನ ಡಿ ಕೆನ? ನಾವು ಡಿ ಕೆನೆ. ಕುಮಾರಸ್ವಾಮಿ ಅವರು ಒಕ್ಕಲಿಗರೆ, ನಮ್ಮ ಡಿ ಕೆ ನಮಗೆ ಇದು ಬೆಂಬಲ. ಈಗ ಕುಮಾರಸ್ವಾಮಿ ಹವಾ ಜಾಸ್ತಿ ಆಗುತ್ತಾ, ಡಿ ಕೆ ಹವಾ ಜಾಸ್ತಿ ಆಗುತ್ತಾ ಸರ್? ಅದು ಜನಗಳು ಇದ್ರ ಮೇಲೆ ಹೋಯ್ತದೆ, ಡಿಪೆಂಡ್ ಆಗಿ ಹೋಯ್ತದೆ. ನಾವು ಅದರಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ನಮ್ಮ ಡಿ ಕೆ ಸಾಹೇಬ್ರು ಆಗಬೇಕು, ಆಯ್ತಾ ಇದೀವಿ, ಆಗಲಿ. ಈಗ ಡಿ ಕೆ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು ನಿಮ್ಮ ಪ್ರಕಾರ? ಪ್ರತಿಯೊಂದು ಅವ್ರು ಮಾಡ್ತಾವ್ರೆ. ಇವಾಗ ನಡ್ಸ್ಕೊಡ್ತಾವ್ರೆ, ಜನಗಳಿಗೆ ಅಭಿವೃದ್ಧಿ ಮಾಡವ್ರೆ, ರೋಡ್ಗಳೆಲ್ಲ ಮಾಡವ್ರೆ, ಅನುಕೂಲ ಮಾಡವ್ರೆ, ಜಮೀನುಗಳಿಗೆ ವ್ಯಾಲಿ ತಂದವ್ರೆ. ಹೌದು, ಇಷ್ಟೆಲ್ಲ ಮಾಡತ್ತವ್ರೆ. ಮಾಡಲಿ, ಅವ್ರು ಚೆನ್ನಾಗಿರಲಿ. ನಮ್ಮ ಶಾಸಕರು, ನಮ್ಮ ಇದ್ರವರು, ನಮ್ಮ ತಾಲೂಕಿನವರು ಮುಖ್ಯಮಂತ್ರಿ ಆಗಲಿ, ಅಷ್ಟು ಹೇಳಿ ಬಯಸ್ತೀನಿ. ಈಗ ನೆಕ್ಸ್ಟ್ ಎಲೆಕ್ಷನ್ನಲ್ಲೂ ಕೂಡ ಡಿ ಕೆ ಸಿ ಎಂ ಆಗ್ತಾರೆ ಅಂತಾನೆ ನಮ್ಮ ಆಸೆ. 28ಕ್ಕೂ ಅವರೇ ಆಗಬೇಕು. ನಿಮ್ಗೆ ಗ್ಯಾರಂಟಿ ಇದೆಯಾ ನಿಮಗೆ? ನೋಡೋಣ, ಅದು ಜನ ಬರೀತಾ ನೋಡೋಣ. ಈಗ ನಿಮ್ಮ ಕ್ಷೇತ್ರದಲ್ಲಿ ಕಳೆದ ಸಲ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ ಲೀಡ್ ಸಿಕ್ತು. ಈಗ ಮಂಜುನಾಥ್ ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಮಂಜುನಾಥ್ ಅವರು ಇಲ್ಲಿ ಬಂದರು, ಯಾವಾಗ ಬಂದರು ಏನೋ ಒಂದು ಲೆಕ್ಕಾಚಾರದಲ್ಲಿ ಜನಗಳು ಹಾಕಿದ್ರು. ಅದು ಹೆಂಗೋ ಆಯಿತು. ಇವಾಗ ಸುರೇಶ್ ಅಂತ ಅವರೇ, ನೋಡೋಣ ಮುಂದಕ್ಕೆ. ಮಂಜುನಾಥ್ ಕೆಲಸ ಮಾಡ್ತಾವ್ರ? ಏನೂ ಇಲ್ಲ, ಇಲ್ಲ ಏನು ಮಾಡ್ತಾ ಇಲ್ಲ. ಈಗ ಡಿ ಕೆ ಸುರೇಶ್ ಬೆಸ್ಟ್ ಇತ್ತ, ಮಂಜುನಾಥ್ ಬೆಸ್ಟ್ ಇತ್ತ ಸರ್? ನಮಗೆ ಸುರೇಶ್ ಬೆಸ್ಟು, ಡಿ ಕೆನೇ ಫಸ್ಟು. ಅಲ್ಲ, ಮಂಜುನಾಥ್ ಅವರು ಅಷ್ಟು ಬುದ್ಧಿವಂತರು ಮಾಡಿದ್ರು, ಏನೋ ಒಂದು ಲೆಕ್ಕಾಚಾರ ತಂದು ನಿಲ್ಲಿಸಿದ್ರು, ಆಯಿತು. ಅವರು ಇದ್ದಿತ್ತು, ಬಡ್ಕೋದ್ರು, ಗೆದ್ಕೋದ್ರು. ಇನ್ಮೇಲೆ ಏನಿದ್ರು ಡಿ ಕೆ ಸುರೇಶ್. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದಾರಲ್ವಾ, ಈಗ ರಾಮನಗರದಲ್ಲಿ JDS ಹವಾ ನಡೆಯುತ್ತಾ, JDS ಆಟ ನಡೆಯುತ್ತಾ ಸರ್? ಏನು ಅನ್ಸುತ್ತೆ ನಿಮಗೆ? ಅದು ಜನ ನೋಡಿ ಇದು ಮಾಡಿ ಹಾಕ್ಬೇಕು. ರಾಮನಗರದಲ್ಲಿ ನಮ್ಮ ಡಿ ಕೆ ಅವ್ರದ್ದೇ ನಡಿಬೇಕು.